ಸಾತ್ವಿಕ ಧರ್ಮಾತ್ಮರೇ, ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭಗೊಳ್ತಾ ಇದೆ. ಈ ಶ್ರಾವಣ ಮಾಸ ಅತ್ಯಂತ ಶುಭ ಮಾಸ ಅಂತ ಕರೀತಾ ಇದ್ದಾರೆ. ನಾವು ಪುಣ್ಯ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ, ಪ್ರಾರಬ್ಧ ಕರ್ಮವ ಪರಿಹಾರ ಮಾಡಿಕೊಳ್ಳಿಕ್ಕೆ, ಜನ್ಮ ಜನ್ಮಾಂತರಗಳ ದೋಷವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಹೇಳಿ ಮಾಡಿಸಿದ ಸಮಯ ಈ ಶ್ರಾವಣ ಮಾಸ ಅಂಥೇಳಿ. ಈ ಶ್ರಾವಣ ಮಾಸದಲ್ಲಿ ಮಾಡುವಂಥ ಪೂಜಾ ಜಪತಪ ವ್ರತಾದಿಗಳು ಅತ್ಯಂತ ಶ್ರೇಷ್ಠಮಯವಾದ ಪುಣ್ಯವನ್ನು ಫಲವನ್ನು ನಮಗೆ ಕೊಡುವಂಥವಾಗ್ತವೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆ ನಿಟ್ಟಿನಲ್ಲಿ ಈ ವಿಷಯವನ್ನು ಕುರಿತು ನಿನ್ನೆ ಸುದೀರ್ಘವಾಗಿ ಚಿಂತನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಒಂದು ಉದಾಹರಣೆಯಾಗಿ ರಾಮಾಯಣದಲ್ಲಿ ನಡೆದಂಥ ಘಟನೆಯನ್ನು ಉದಾಹರಣೆ ರೂಪದಲ್ಲಿ ತೆಗೆದುಕೊಂಡು ನಮ್ಮ ನಡೆ ಹೇಗಿರಬೇಕು ಅನ್ನುವಂಥ ಚಿಂತನೆಯನ್ನು ಮಾಡುವಂಥವರಾಗೋಣ ಸದ್ಭಕ್ತ ಬಾಂಧವರೇ. ಉತ್ತರಾಯಣ ಪುಣ್ಯ ಪರ್ವಕಾಲ. ಈ ಸಂದರ್ಭದಲ್ಲಿ ಯಾವ ವಶಿಷ್ಠ ಮಹರ್ಷಿಗಳು ದಶರಥ ಮಹಾರಾಜನಿಂದ ವಿಶೇಷ ಪೂಜಾ ಕಾರ್ಯಗಳನ್ನು ಮಾಡಿಸಿದರು. ಆನಂತರದಲ್ಲಿ ಹೇಳ್ತಾ ಇದ್ದಾರೆ, ನೋಡಪ್ಪ, ನಿಮ್ಮ ವಂಶದ ಮೂಲಪುರುಷ ಸೂರ್ಯದೇವ. ಸೂರ್ಯದೇವನಲ್ಲಿ ನಿಮಗಿರುವಂಥ ಕೊರತೆಯನ್ನು ಬೇಡಿಕೊಂಡ್ರೆ ಅವನು ಪೂರ್ಣ ಮಾಡ್ತಾನೆ ಅಂಥೇಳಿ ವಶಿಷ್ಠ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ದಶರಥ ಮಹಾರಾಜ ಹೇಳಿದ, ಸೂರ್ಯದೇವನ ಆಶೀರ್ವಾದ, ಭಗವಂತನ ಕರುಣೆ, ನಿಮ್ಮ ಕೃಪಾ ಕಾರುಣ್ಯದಿಂದ ಎಲ್ಲ ಪ್ರಕಾರ ಸುಖ ಸೌಭಾಗ್ಯಗಳು, ಕೀರ್ತಿ ಗೌರವಗಳಿಗೆ ಧಕ್ಕೆ ಇಲ್ಲ, ಚೆನ್ನಾಗಿದೆ. ಆದರೆ ಒಂದು ಕೊರತೆ ಏನು ಅಂತ ಕೇಳಿದರೆ, ನನಗೆ ಸಂತಾನ ಇಲ್ಲ ಅನ್ನುವಂಥದ್ದು ತುಂಬ ನೋವಿದೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡಿದಾಗ ಆವಾಗ ವಶಿಷ್ಠ ಮಹರ್ಷಿಗಳು ಹೇಳಿದರು, ನೋಡಪ್ಪ, ನೀನು ಋಷ್ಯಶೃಂಗ ಅನ್ನುವಂಥ ಮಹರ್ಷಿಗಳಿದ್ದಾರೆ, ಅಲ್ಲಿ ಹೋಗಿ ಭಕ್ತಿಯ ಪ್ರಾರ್ಥನೆ ಮಾಡ್ಕೋ. ಅವರೇನಾದರೂ ನಿನ್ನ ಭಕ್ತಿಗೆ ಒಲಿದು ಅವರು ಒಪ್ಪಿ ಇಲ್ಲಿ ಬಂದರು ಅಂತ ಕೇಳಿದರೆ ಒಂದು ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿಸ್ಬೇಕಾಗತ್ತೆ. ಆ ಯಜ್ಞದಿಂದ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂಥೇಳಿ ಅವರು ಮಾರ್ಗದರ್ಶನ ಮಾಡಿದರು. ತದಕ್ಷಣದಲ್ಲಿ ಕೈಕೇಯಿ ಆರ್ಯ ಸುಮಂತನಿಗೆ ಅಂದರೆ ಮಂತ್ರಿ ಹೇಳ್ತಾ ಇದ್ದಾಳೆ, ಮಹಾರಾಜರು ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡು, ರಥ, ಶೇನೆ, ಆನಂತರ ಛತ್ರ, ಚಾಮರ ಇವೆಲ್ಲವನ್ನು ಕೂಡ ಸಿದ್ಧಗೊಳಿಸುವಂಥ ಸೂಚನೆ ಕೊಡ್ತಾ ಇದ್ದಾಳೆ. ಅದನ್ನು ಗಮನಿಸಿದ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ ಮಹಾರಾಜ, ನೋಡಮ್ಮ ಕೈಕೇಯಿ, ಅಲ್ಲಿ ನಾವು ಯಾಚಕರಾಗಿ ಹೋಗುವಂಥ ಪ್ರಸಂಗದಲ್ಲಿ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಗುರು ಸಾನ್ನಿಧ್ಯ, ದೈವ ಸಾನ್ನಿಧ್ಯಕ್ಕೆ ಹೋಗುವಾಗ ನಾವು ಸಹಜವಾಗಿ ಹೋಗಬೇಕು. ನಮ್ಮ ಅಧಿಕಾರ, ಸಂಪತ್ತಿ, ಸ್ಥಾನಮಾನವನ್ನು ನಮ್ಮಲ್ಲಿ ಇಟ್ಟು ಹೋಗಬೇಕು. ಹಾಗಿದ್ದಾಗ ಮಾತ್ರ ಅದು ಹೆಚ್ಚಿನ ಫಲವನ್ನು ನಮಗೆ ಕೊಡುವಂಥದ್ದಾಗತ್ತೆ ಅಂತ ಹೇಳಿ, ನೋಡಪ್ಪ ರಾಜ, ನೀನು ನಾರು ಮಡಿಯನ್ನು ನೋಡಬೇಕು. ಆನಂತರದಲ್ಲಿ ನಿನ್ನ ಕಿರೀಟ, ನಿನ್ನ ವಜ್ರದ ಉಂಗುರಗಳು, ಬಂಗಾರದ ಒಡವೆಗಳು ಎಲ್ಲವನ್ನು ತೆಗೆದಿಟ್ಟು ನೀನು ಪಾದಯಾತ್ರಿಯಾಗಿ ಪಾದರಕ್ಷೆಯನ್ನು ಕೂಡ ಹಾಕದೆ ಯಾತ್ರೆ ಮಾಡ್ತಾ ಹೋಗಿ ಗುರುಗಳ ದರ್ಶನವನ್ನು ಮಾಡಿ ಅವರನ್ನು ಪ್ರಾರ್ಥನೆ ಮಾಡ್ಕೋ. ಆವಾಗ ಅವರು ಬರಲಿಕ್ಕೆ ಒಪ್ಪಿಗೆ ಕೊಡ್ತಾರೆ ಎನ್ನುವಂಥ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ವಶಿಷ್ಠ ಮಹರ್ಷಿಗಳು. ಆ ಪ್ರಕಾರ ದಶರಥ ಮಹಾರಾಜ ತಾನು ನಾರು ಮಡಿಯನ್ನುಟ್ಟು ತನ್ನೆಲ್ಲ ಸಂಪತ್ತಿ ಒಡವೆಗಳು ತೆಗೆದಿಟ್ಟು ಬರಿಗಾಲಿನಿಂದ ನಡೀತಾ ಹೋಗಿ ದಾರಿಯ ಮಧ್ಯದಲ್ಲಿ ಸಿಗುವಂಥ ಗೆಡ್ಡೆ ಗೆಣಸುಗಳನ್ನು ತಿಂತ ಹೋಗಿ ಋಷ್ಯಶೃಂಗ ಮಹರ್ಷಿಗಳ ದರ್ಶನವನ್ನು ಮಾಡ್ಕೋತಾ ಇದ್ದಾನೆ. ಅವನ ಸಮಸ್ಯೆಯನ್ನು ಹೇಳ್ಕೋತಾ ಇದ್ದಾನೆ. ಆವಾಗ ಮಹರ್ಷಿಗಳು, ನೋಡಪ್ಪ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆಯನ್ನು ನೋಡಿ ತುಂಬ ಸಂತೋಷವಾಗಿದೆ, ನಾವು ಅವಶ್ಯವಾಗಿ ಬರ್ತೇವೆ, ಬಂದು ಆ ಕಾರ್ಯವನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟು ದಿನವನ್ನು ನಿಗದಿ ಮಾಡಿ ಕಳಿಸ್ತಾ ಇದ್ದಾರೆ. ಆ ಪ್ರಕಾರವಾಗಿ ಋಷ್ಯಶೃಂಗ ಮಹರ್ಷಿಗಳು ಅಯೋಧ್ಯೆಗೆ ಆಗಮಿಸಿ ಯಾವ ಪುತ್ರ ಕಾಮೇಷ್ಟಿ ಯಜ್ಞವನ್ನು ವಿಧಿವತ್ತಾಗಿ ನೆರವೇರಿಸ್ತಾ ಇದ್ದಾರೆ. ಆ ಯಜ್ಞ ನಂತರದಲ್ಲಿ ಪೂರ್ಣಾಹುತಿಯಾಗತ್ತೆ. ಪೂರ್ಣಾಹುತಿಯಿಂದ ಆ ಯಜ್ಞ ದೇವತೆ ಪ್ರಸನ್ನಗೊಂಡು ಪ್ರಸಾದವನ್ನು ಕೊಡುವಂಥದ್ದಾಗತ್ತೆ. ಆ ಪ್ರಸಾದವನ್ನು ದಶರಥ ಮಹಾರಾಜ ತನ್ನ 3 ಜನ ಪತ್ನಿಯರಿಗೆ ಸಮವಾಗಿ ವಿತರಣೆ ಮಾಡುವಂಥದ್ದಾಗತ್ತೆ. ಆನಂತರದಲ್ಲಿ ಕೆಲವು ತಿಂಗಳ ನಂತರದಲ್ಲಿ ಆ 3 ಜನ ತಾಯಂದಿರು ಗರ್ಭವತಿಯರಾಗ್ತಾ ಇದ್ದಾರೆ. ಆನಂತರದಲ್ಲಿ ತಾಯಿ ಕೌಶಲ್ಯ ಗರ್ಭದಲ್ಲಿ ಶ್ರೀರಾಮ ಪ್ರಭುವಿನ ಜನ್ಮವಾಗತ್ತೆ. ಕೈಕೇಯಿ ಗರ್ಭದಲ್ಲಿ ಭರತನ ಜನ್ಮವಾಗತ್ತೆ. ಆನಂತರದಲ್ಲಿ ಸುಮಿತ್ರಾದೇವಿಯ ಗರ್ಭದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನನ ಜನನ ಆಗತ್ತೆ ಅಂತಕ್ಕಂಥದ್ದು. ಆನಂತರದಲ್ಲಿ ಅವರು ರಾಜ್ಯಭಾರವನ್ನು ಮಾಡಿರುವಂಥ ಇತಿಹಾಸ ತಮಗೆಲ್ಲ ತಿಳಿದಂಥದ್ದಾಗಿದೆ. ಅಂದರೆ ಇದು ಇಷ್ಟು ತಾತ್ಪರ್ಯ ಏನು ಅಂತ ಕೇಳಿದರೆ,
ನಾವು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೈವ ಸಾನ್ನಿಧ್ಯಕ್ಕೆ ಹೋಗುವಾಗ ನಮ್ಮ ನಡೆ ಹೇಗಿರಬೇಕು ಅಂತವರು ಸೂಚನೆಯನ್ನು ವಶಿಷ್ಠ ಮಹರ್ಷಿಗಳು ಕೃತಯುಗದಲ್ಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹೇಗೆ ಹೋಗಬೇಕು? ನಾವು ಬಹಳ ಕಿಮ್ಮತ್ತಿನ ಬಟ್ಟೆ ಹಾಕ್ಕೊಳ್ಳೋ ಹಾಗಿರಲ್ಲ, ಮೈತುಂಬ ಒಡವೆಗಳು ಹಾಕ್ಕೊಳ್ಳೋ ಹಾಗಿರಲ್ಲ, ಕಿಮ್ಮತ್ತಿನ ಪಾದರಕ್ಷೆಗಳು ಹಾಕ್ಕೊಂಡು ಹೋಗಬಾರ್ದು. ಯಾಕೆ ಅಂತ ಕೇಳಿದ್ರೆ ಒಂದು ಉದಾಹರಣೆ ನಿಮಗೆ ಹಾಗೆ ಚಿಂತನೆ ಮಾಡಿತ್ತವೆಲ್ಲ. ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಹೋಗಿದ್ದೀರಿ, ಬಹಳ ಕಿಮ್ಮತ್ತಿನ ಪಾದರಕ್ಷೆಗಳು ಹಾಕ್ಕೊಂಡು ಹೋಗಿರ್ತೀರಿ. ನೀವೆಷ್ಟೇ ಕಿಮ್ಮತ್ತಿಂದ ಹಾಕ್ಕೊಂಡು ಹೋದರೂ ಒಳಗೆ ಹೋಗ್ಲಿಕ್ಕಾಗಲ್ಲ, ಹೊರಗಡೆಗೆ ಬಿಟ್ಟು ಹೋಗಬೇಕಾಗತ್ತೆ. ಆ ಗೇಟಲ್ಲಿ ಪಾದರಕ್ಷೆಗಳು ಬಿಡ್ತೀರಿ, ಒಳಗೆ ಹೋಗಿ ಮಂದಿರದಲ್ಲಿ ಭಗವಂತನ ದರ್ಶನವನ್ನು ಮಾಡ್ಕೋತಿರ್ತೀರಿ. ಭಗವಂತನ ಎದುರಿಗೆ ನೀವು ನಿಂತೀರಿ ಅಥವಾ ಕೂತೀರಿ, ನಿಮ್ಮ ದೃಷ್ಟಿ ಭಗವಂತನ ಮೇಲೆ, ನಿಮ್ಮ ವಿಚಾರ, ನಿಮ್ಮ ಲಕ್ಷ್ಯ ಎಲ್ಲಿರುತ್ತೆ? ಪಾದರಕ್ಷೆ ಮೇಲಿರುತ್ತೆ. ನೀವು ಅನ್ಕೋತೀರಿ, ಇಷ್ಟು ಕಿಮ್ಮತ್ತಿನ ಸ್ಲಿಪ್ಪರ್ ತೊಗೊಂಬಂದಿದ್ದೆ, ಶೂ ತೊಗೊಂಬಂದಿದ್ದೆ, ಅಕಸ್ಮಾತ್ ಯಾರಾದರೂ ಹಾಕ್ಕೊಂಡು ಹೋದರೆ ಹೇಗೆ? ನಿಮ್ಮ ದೃಷ್ಟಿ ಇಲ್ಲಿ, ನಿಮ್ಮ ಲಕ್ಷ್ಯ ಅಲ್ಲಿ. ಭಗವಂತನ ಎದುರಿಗೆ ನೀವು ನಿಂತೀರಿ, ನೀವು ವಿಚಾರ ಮಾಡ್ತಾ ಇದ್ದೀರಿ ಪಾದರಕ್ಷೆ ವಿಷಯವಾಗಿ. ಆವಾಗ ವಿಚಲಿತರಾಗ್ತೀರಿ, ನಿಮಗೆ ಏಕಾಗ್ರತೆ ಬರಲ್ಲ, ಭಕ್ತಿ ಬರಲ್ಲ, ಶ್ರದ್ಧೆ ಬರಲ್ಲ, ನಿಷ್ಠೆ ಬರಲ್ಲ. ಯಾರಾದರೂ ಹಾಕ್ಕೊಂಡು ಹೋದರೆ ಹೇಗೆ? ಮತ್ತು ಕೆಲವರು ಬುದ್ಧಿ ಓಡಿಸಿ ಅದರ ಬದಲು ಮಾಡಿ ಇಟ್ಟಿರ್ತೀರಿ, ಆ ಕಡೆ ಇಟ್ಟನ್ಬಿಡು ಅಂತ ಕೆಲವ್ರು ಅಂತೀರಿ. ಆದರೂ ಏನಾದರೂ ಮಾಡಿ ತಲೆ ಓಡಿಸಿ ಯಾರಾದರೂ ಹಾಕ್ಕೊಂಡು ಹೋದರೆ ಹೇಗೆ ಅನ್ನುವಂಥ ಗಾಬರಿ ನಿಮ್ಮನ್ನು ಕಾಡತ್ತೆ. ಹಾಗಾಗಿ ನಿಮ್ಮ ಪಾದರಕ್ಷಣೆಗಾಗಿ ಸಹಜವಾದ ಪಾದರಕ್ಷೆಗಳು ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಆದರೆ ಕಿಮ್ಮತ್ತಿನೂ ಹಾಕ್ಕೊಂಡು ಹೋದ್ರಿ ಅಂತ ಕೇಳಿದರೆ ಈ ಒಂದು ನೋವು ನಿಮ್ಮನ್ನು ಕಾಡುತ್ತೆ ಅಂತ ಅವರು ಆವಾಗಲೇ ಉದಾಹರಣೆ ಕೊಟ್ಟಿದ್ದಾರೆ. ಹಿಂದಿನವರೆಲ್ಲ ಬರಿಗಾಲಿನಿಂದ ಹೋಗಿ ಪಾದಯಾತ್ರೆ ಮುಖಾಂತರ ಹೋಗಿ ಭಗವಂತನ ದರ್ಶನವನ್ನು ಮಾಡಿಕೊಡುವಂಥ ಪರಂಪರೆ ಇತ್ತು. ಈಗಿನ ಪರಿಸ್ಥಿತಿಯಲ್ಲಿ ಶಾರೀರಿಕ ತೊಂದರೆಗಳಿರಬಹುದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಹಾಕ್ಕೊಂಡು ಹೋಗುವಂಥ ಅನಿವಾರ್ಯತೆ ಇದ್ದಲ್ಲಿ ಸಹಜವಾದಂಥ ಪಾದರಕ್ಷೆಗಳು ನಿಮ್ಮ ಜೊತೆಗಿರಲಿ ಅಂತಕ್ಕಂಥದ್ದು. ಆನಂತರ ಕಿಮ್ಮತ್ತಿನ ಬಟ್ಟೆ, ನೀವು ರೇಷ್ಮೆ ಬಟ್ಟೆ ಅಥವಾ ಭಾರಿ ಮಲ್ಮಲ್ ಕಾಟನ್ ಬಟ್ಟೆ, ಭಾರಿ ಕಿಮ್ಮತ್ತಿನ ಬಟ್ಟೆ ಹಾಕ್ಕೊಂಡು ಹೋಗಿದ್ರಿ ಅಂತ ಕೇಳಿದರೆ ಭಗವಂತ ಶರಣಾಗತ ವತ್ಸಲನಿದ್ದಾನೆ, ಭಕ್ತ ವತ್ಸಲನಿದ್ದಾನೆ. ನಾವು ಶರಣಾಗತರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಪ್ರಸಂಗ ಬಂತು, ಅಕಸ್ಮಾತ್ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು 2 ನಿಮಿಷ ಕೂರಬೇಕು ಅಂತ ಅನಿಸ್ತು ಅಂತ ಕೇಳಿದರೆ ನಿಮಗೆ ಒಂದು ಅಡ್ಡಿ ಆಗುತ್ತೆ, ಮನಸ್ಸು ಅಡ್ಡಿ ಮಾಡುತ್ತೆ. ಬಹಳ ಕಿಮ್ಮತ್ತಿನ ಬಟ್ಟೆ ಹಾಕ್ಕೊಂಡಿರ್ತೀರಿ, ಇಲ್ಲಿ ಕೂತ್ರೆ ಈ ಕೊಳೆ ನಮ್ಮ ಬಟ್ಟೆಗೆ ಅಂಟುತ್ತೆ, ಅಥವಾ ನಮಸ್ಕಾರ ಮಾಡಿದರೆ ಆ ಬಟ್ಟೆಗೆ ಕೊಳೆ ಅಂಟುತ್ತೆ ಅನ್ನುವಂಥ ಕಾರಣಕ್ಕಾಗಿ ನೀವು ಏನು ಮಾಡ್ತೀರಿ ಅಂದರೆ ಕೂರೋದೋ ಬಿಡೋದೋ, ನಮಸ್ಕಾರ ಮಾಡೋದೋ ಬಿಡೋದೋ. ಅವಾಗ ಕೂರಲ್ಲ, ಏನು ಮಾಡ್ತೀರಿ ಅಂದರೆ ಹಾಗೆ ಒಂದಿಷ್ಟು ಈಗ ನಿಮ್ಮ ಸ್ನೇಹಿತರಿಗೆ ಸೆಲ್ಯೂಟ್ ಹೊಡೆದಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಿಡ್ತೀರಿ. ಹಾಗಾಗಿ ಹೇಳ್ತಾರೆ, ಕಿಮ್ಮತ್ತಿನ ಬಟ್ಟೆಯೂ ಕೂಡ ಅಷ್ಟು ಒಳಿತಲ್ಲ ಅಂಥೇಳಿ. ನಿಮ್ಮ ಒಳ್ಳೆ ಮಡಿ ಬಟ್ಟೆಯನ್ನು, ಒಳ್ಳೆ ಸಹಜವಾದ ಬಟ್ಟೆ ಉಡುಪುಗಳನ್ನು ಧರಿಸಿ ಮಂದಿರಕ್ಕೆ ಹೋಗ್ತಕ್ಕಂಥದ್ದು ಉತ್ತಮ ಅಂಥೇಳಿ. ಹಾಗಾಗಿ ಆ ಉಡುಪುಗಳು ಕೂಡ, ನಾವು ಧರಿಸುವಂಥ ವಸ್ತ್ರಗಳು ಕೂಡ ಸಹಜವಾಗಿರಲಿ, ನಮ್ಮ ಪರಂಪರೆಗೆ ಅನುಸಾರವಾಗಿರಲಿ ಅಂತ ಉಡುಪುಗಳ ಧರಿಸಿ ಭಗವಂತನ ದರ್ಶನಕ್ಕೆ ಹೋಗುವಂಥದ್ದು ಅತಿ ಉತ್ತಮ ಅಂಥೇಳಿ. ಆನಂತರದಲ್ಲಿ ನೀವು ಒಡವೆಗಳನ್ನು, ನೀವು ಗೃಹ ಪ್ರವೇಶ, ಮದುವೆ, ಬೇರೆ ಬೇರೆ ಕಾರ್ಯಗಳಿಗೆ ಹಾಕ್ಕೊಂಡು ಹೋಗೋದು ಬೇರೆ. ಈಗ ಅಕಸ್ಮಾತ್ ಪುಣ್ಯಕ್ಷೇತ್ರಗಳಿಗೆ ಬಂದಾಗ ನೀವು ಮೈತುಂಬ ಅಥವಾ ಕೊರಳು ತುಂಬ ಒಡವೆಗಳು ಹಾಕ್ಕೊಂಡಿದ್ರಿ ಅಂತ ಕೇಳಿದರೆ ನೀವು ಸಮಾಧಾನವಾಗಿ ಕೂತು ಒಂದು 5 ನಿಮಿಷ ಧ್ಯಾನ ಮಾಡಲಿಕ್ಕೂ ಆಗಲ್ಲ. ಆ ಕ್ಷೇತ್ರದಲ್ಲಿ ಕೈ ಮುಗಿದು ಭಕ್ತಿಯಿಂದ ಕಣ್ಣು ಮುಚ್ಚಿ ಭಗವಂತನನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ ಆಗಲ್ಲ. ಯಾಕೆ ಅಂತ ಕೇಳಿದರೆ ಈ ಒಡವೆ ಯಾರಾದರೂ ಕಟ್ ಮಾಡಿದರೆ ಹೇಗೆ ಅನ್ನೋ ಭಯ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೆ ಹೇಳಿದರೂ ಕಿಮ್ಮತ್ತಿನ ಒಡವೆಗಳನ್ನು ಕೂಡ ಹಾಕ್ಕೊಂಡು ಹೋಗಬಾರ್ದು ಅನ್ನುವಂಥದ್ದನ್ನು. ಹಾಗಾಗಿ ನಾವು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಮನಸ್ಸು ಯಾವಾಗಲೂ ಕೂಡ ಚಂಚಲವಾಗಿರುತ್ತೆ. ಅದನ್ನು ಕೇಂದ್ರೀಕೃತಗೊಳಿಸಬೇಕು ಅಂತ ಕೇಳಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಆ ಪರಿಸರ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಈ ಗೊಂದಲವಿರಲಾರದ ಸಹಜವಾದಂಥ ಉಡುಪುಗಳು, ಸರಳವಾದಂಥ ಪಾದರಕ್ಷೆಗಳು, ಆನಂತರ ನೀವು ಅನಿವಾರ್ಯತೆ ತಾಯಂದ್ರ ಮಾಂಗಲ್ಯ ಬೇಕು, ಈ ಆಭರಣಗಳು ಸಹಜವಾಗಿರುವಂಥದ್ದು, ಇವುಗಳು ನಿಮ್ಮ ಜೊತೆಗಿದ್ವು ಅಂತ ಕೇಳಿದರೆ ಅದು ಯಾವುದೇ ಪ್ರಕಾರ ನಿಮಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅದರ ಜೊತೆಯಲ್ಲಿ ಭಗವಂತನ ಹತ್ತಿರ ನೀವು ಹೋದಾಗ ನಾವು ಇದು ಕೊಡ್ತೇವೆ, ಅದು ಕೊಡ್ತೇವೆ, ನಮ್ಮ ಹೆಸರು ಹಾಕ್ರಿ, ನಮ್ಮ ಬೋರ್ಡ್ ಹಾಕ್ರಿ, ಇದು ಬೇಡ. ಇದೆಲ್ಲ ತಾವು ಚಿಂತನೆ ಮಾಡಿ, ನಾವು ಬರುವಾಗ ಏನೋ ತಂದಲ್ಲಿ ಬೆತ್ತಲೆಯಾಗಿ ಬಂದಿರ್ತೇವೆ, ಹೋಗುವಾಗ ಏನೂ ನಮ್ಮ ಜೊತೆಗೆ ಬರಲ್ಲ.
ಯಾವ ಶ್ರೀಮಂತ ರಾಜ ಚಕ್ರವರ್ತಿ, ಯಾವ ಸಾಮ್ರಾಟ ದೊರೆ ಅಥವಾ ದೊಡ್ಡ ವಿದ್ವಾಂಸ, ಕವಿ, ಕಲಾವಿದ, ಸಾಹಿತಿ ಯಾರೇ ಬಂದರೂ ಕೂಡ ತಾಯಿ ಗರ್ಭದಿಂದ ಬರುವಾಗ ಯಾರು ಒಡವೆ ಹಾಕ್ಕೊಂಡು ಬಂದಿಲ್ಲ, ಬಟ್ಟೆ ಹಾಕ್ಕೊಂಡು ಬಂದಿಲ್ಲ, ಆನಂತರ ಯಾವುದೇ ಕಿಮ್ಮತ್ತಿನ ವಸ್ತುಗಳು ತೊಗೊಂಡು ಬಂದಿಲ್ಲ, ಏನೂ ಇಲ್ಲ. ಅವನು ಬರೋದು ಹೇಗೆ ಬಂದಿರ್ತಾನೆ, ಹೋಗೋದು ಹಾಗೆ ಹೋಗೋದಾಗತ್ತೆ. ಇರುವಷ್ಟು ಕಾಲ ನಾವು ಏನಾದರೂ ಪಡ್ಕೊಂಡೇವೆ ಅಂತ ಕೇಳಿದರೆ ಈ ಭೂಮಿಯಿಂದಲೇ ನಾವೆಲ್ಲ ಪಡ್ಕೊಂಡಿದ್ದೇವೆ. ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗುವಂಥ ಪ್ರಸಂಗ ಕೊನೆಗೆ ಬರುತ್ತೆ. ಹೀಗಿರುವಾಗ ನಾವು ಭಗವಂತನ ಸಾನ್ನಿಧ್ಯದಲ್ಲಿ ಹೋದಾಗ ಸಮಾಧಾನವಾಗಿರಬೇಕು ಅಂತ ಕೇಳಿದರೆ ಕೆಲವಷ್ಟು ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಆದ್ಯ ಕರ್ತವ್ಯ ಅಂತಕ್ಕಂಥ ವಿಷಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅಂಥ ರೀತಿಯ ನಡೆ ನಮ್ಮದಾಗಲಿ, ಆ ಭಗವಂತನ ಕೃಪೆ ನಮಗೆ ಪರಿಪೂರ್ಣ ಆಗಬೇಕು ಅಂತ ಕೇಳಿದರೆ ನಾವು ಏನಾದರೂ ಕೊಟ್ಟು ಹೆಸರು ಹಾಕಿ ಬೋರ್ಡ್ ಹಾಕಿ ಆ ಭಗವಂತನೇ ನಮಗೆಲ್ಲ ಕೊಟ್ಟಿದ್ದಾನೆ, ಅಲ್ಪ ಸ್ವಲ್ಪ ಕೊಟ್ಟು ನಾವು ಅದನ್ನು ಮಾಡೋದು ಬೇಡ ಅನ್ನುವಂಥ ಒಂದು ಸೂಚನೆಯನ್ನು ತಮಗೆಲ್ಲ ಕೊಡ್ತಾ, ನಾವು ಮಾಡಿದಂಥ ಸೇವೆ, ನಾವು ಮಾಡಿದಂಥ ಪುಣ್ಯ, ನಾವು ಮಾಡಿದ ಧರ್ಮ ಯಾರಿಗೆ ತಿಳಿತದೋ ಇಲ್ಲೋ ಗೊತ್ತಿಲ್ಲ, ಭಗವಂತನಿಗಂತೂ ನಿಶ್ಚಿತವಾಗಿ ತಿಳಿಯುತ್ತೆ, ಅವನಿಗೆ ಅರ್ಥವಾಗತ್ತೆ, ಅವನದನ್ನು ನೋಡ್ತಾನೆ, ಅದಕ್ಕೆ ತಕ್ಕ ಫಲವನ್ನು ಕೂಡ ಕೊಡ್ತಾನೆ ಅನ್ನೋದನ್ನು ಯಾರೂ ಮರಿಬಾರದು. ಆನಂತರದಲ್ಲಿ ಅಲ್ಲಿ ಹೋದಾಗ ತಪ್ಪುಗಳು ಮಾಡಿದರೆ ಏನೇನು ಸಮಸ್ಯೆಗಳು ಅಂತ ನಿನ್ನೆಯ ಸಂದೇಶದಲ್ಲಿ ವಿವರವಾಗಿ ತಿಳಿಸಿದ್ದಾಗಿದೆ. ಅದನ್ನು ಕೇಳಿ ಬಿಡೋದಲ್ಲ, ಅದನ್ನು ಕೇಳಿ ಸ್ವಲ್ಪ ಆದರೂ ನೆನಪಿಟ್ಕೋಬೇಕು. ಅದಕ್ಕೆ ಹೇಳ್ತಾರೆ ಶ್ರವಣ ಚಿಂತನ ಮನನ. ವಿಷಯಗಳನ್ನು ಕೇಳಬೇಕು, ಆ ವಿಷಯಗಳ ಕುರಿತು ಚಿಂತನೆ ಮಾಡಬೇಕು. ಚಿಂತನೆ, ಇದರಲ್ಲಿ ಯಾವುದು ನಮಗೆ ಅನುಕೂಲ ಆಗತ್ತೆ, ಯಾವುದು ಸರಿಯಿದೆ ಅದು ಚಿಂತನೆ ಮಾಡಿ. ಮನನ ಅಂತ ಕೇಳಿದರೆ ಜೀವನದಲ್ಲಿ ಕೆಲವಷ್ಟು ವಿಷಯಗಳನ್ನು ಅಳವಡಿಸ್ಕೋಬೇಕು, ಆ ನಡೆ ನಮ್ಮದಾಗಬೇಕು. ಹಾಗಿದ್ದಾಗ ಉತ್ತಮ ಫಲ ನಮ್ಮದಾಗತ್ತೆ ಅಂತಕ್ಕಂಥ ವಿಷಯವನ್ನು ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.